ಅಂಜಲಿ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಅದೇ ಕಣೆ, ನೀನ್ ಹೇಳ್ದ್ಯಲ್ಲ ಇಡೀ ಆಸ್ತಿನ ಲಪ್ಟಾಯಿಸೋದು ಅಂತ. ಅದೇ ಹೇಗೆ ಏನ್ ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇದೀನಿ. ಅಷ್ಟೇ ತಾನೇ, ಒಂದ್ ಕೆಲಸ ಮಾಡು. ಮೊದಲು ಇಡೀ ಆಸ್ತಿ ಯಾರ ಹೆಸರಲ್ಲಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಅವ್ರನ್ನೇ ಹೋಗ್ಬಿಟ್ಟು ಅದೇ ನಿಮ್ಮ ಮಾವನ ಹೆಸರಲ್ಲಿದ್ರೆ ನಿಮ್ಮ ಮಾವನ ಹತ್ರ ಹೋಗೋಣ. ಇಲ್ಲ ಅಂದ್ರೆ ನಿಮ್ಮ ಮಾವನ ಮಗ ಇದಾನಲ್ಲ ಅವನ ಹತ್ರ ಹೋಗ್ಬೇಕಾಗತ್ತೆ. ಅವ್ರ ಹತ್ರ ಹೋಗಿ ಏನೇ ಪ್ರಯೋಜನ, ಏನಂತ ಕೇಳೋದು? ನಾನೊಂದು ಐಡಿಯಾ ಮಾಡಿದ್ದೀನಿ ಕಣೆ. ಐಡಿಯಾನಾ? ಏನು? ನಾವು ಇಂಡಿಯಾದಲ್ಲಿ ಅಂದ್ರೆ ಈ ಬೆಂಗಳೂರಿನಲ್ಲೇ ಏನಾದ್ರೂ ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀವಿ. ಸದ್ಯಕ್ಕೆ ಅಪ್ಪ ಅಮ್ಮ ಇಬ್ರು ಕ್ಯಾಶ್ ಕೊಡೋದಿಲ್ಲ. ಅವ್ರಿಗೆ ಸರ್ಪ್ರೈಸ್ ಆಗಿ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಇದ್ದೀವಿ. ನಾವು ಆ ಬಿಸ್ನೆಸ್ ನಲ್ಲಿ ಸಾಧನೆ ಮಾಡಿದ್ಮೇಲೆನೆ ಅಪ್ಪ ಅಮ್ಮಗೆ ತಿಳಿಸ್ಬೇಕಂತ ಇದ್ದೀವಿ ಅಂತ ನೀನು ನಿಮ್ಮ ಮಾವನ ಹತ್ರ ಹೇಳು. ಏನು, ನಮ್ಮ ಮಾವನ ಹತ್ರನಾ? ಅಲ್ಲ ಕಣೆ, ಅವರು ಇದನ್ನೆಲ್ಲ ನಂಬ್ತಾರ? ಹೂನೆ, ನಂಬಲೇಬೇಕು. ಆ ರೀತಿ ಆಕ್ಟ್ ಮಾಡಬೇಕು ನಾವು. ಜೊತೆಗೆ ನಾನು ಇದ್ದೀನಲ್ಲ, ನಾನು ಹೇಳ್ತೀನಿ ಅವರಿಗೆ. ಆಮೇಲೆ ಇನ್ನೇನು, ನೀವೇ ನಮಗೆ ದುಡ್ಡು ಕೊಡಬೇಡಿ. ಬಟ್ ನಾವು ಬ್ಯಾಂಕ್ನಲ್ಲಿ ಲೋನ್ ತಗೋಬೇಕಂತ ಇದ್ದೀವಿ. ಲೋನ್ ತಗೊಳ್ಳೋದಕ್ಕೆ ನಮ್ದು ಯಾವ ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ ಇಲ್ಲಿ. ಹೋಗ್ಲಿ, ಅಕೌಂಟ್ ಆದ್ರೂ ಮಾಡ್ಸೋಣ ಅಂದ್ರೆ ID ಪ್ರೂಫ್ ಕೂಡ ಇಲ್ಲಿ ಯಾವುದು ಇಲ್ಲ ಅಂತ ಹೇಳೋಣ. ಆಗ ನಿಮ್ಮ ಮಾವನೇ ನನ್ನ ಅಕೌಂಟಿಂದಾನೆ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ ಕಣೆ, ನಮ್ಮ ಮಾವ ಇಲ್ಲಾಂದ್ರೆ ಕ್ಯಾಶೇ ಕೊಡ್ತೀನಿ ತಗೊಳಮ್ಮ, ಬೇಕಾದ್ರೆ ನಿಧಾನಕ್ಕೆ ಕೊಡುವಂತೆ ಅಂತ ಹೇಳಿದ್ರೆ ಏನೇ ಮಾಡೋದು? ಅದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ನೀನು. ಇಲ್ಲ, ನಮ್ಗೆ ಆ ರೀತಿ ಯಾಕೋ ಮನ್ಸು ಒಪ್ತಾ ಇಲ್ಲ, ನಾವು ಬ್ಯಾಂಕಲ್ಲಿ ಸಾಲ ತಗೊಂಡೇ ತೀರಿಸ್ತೀವಿ ಅಂತ ಹೇಳು. ಆಮೇಲೆ ಅದಕ್ಕೆ ಬೇಕಾಗಿರೋ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಹೇಗೋ ನಿಮ್ಮ ಮಾವಂಗೆ ನಿನ್ ಮೇಲೆ ನಂಬಿಕೆ ಜಾಸ್ತಿ. ಪೇಪರ್ ಗಿಪರ್ ಎಲ್ಲ ಓದೋದಕ್ಕೆ ಹೋಗೋದಿಲ್ಲ. ಅವ್ರು ಇಡೀ ಆಸ್ತಿದು ಪೇಪರ್ ಎಲ್ಲ ರೆಡಿ ಮಾಡಿಸ್ಕೊಂಡು ಅದಕ್ಕೆ ಮೆತ್ತ ಸೈನ್ ಹಾಕ್ಸ್ಕೊಂಡ್ಬಿಡೋಣ. ಸೈನ್ ಹಾಕ್ಸ್ಕೊತಿದ್ದಂಗೆ ನಮ್ಮ ದೇಶಕ್ಕೆ ಜೂಟ್ ಹೇಳ್ಬಿಡೋಣ. ಅಲ್ಲಿಂದಾನೆ ಬೇಕಾದ್ರೆ ಇವ್ರ ಪ್ರಾಪರ್ಟಿ ಆಗ್ಬೋದು, ಇಲ್ಲ ಆಫೀಸ್ ಆಗ್ಬೋದು, ಎಲ್ಲಾನು ಸೇಲ್ ಮಾಡಿದ್ರಾಯ್ತು. ಯಾಕಂದ್ರೆ ಎಲ್ಲ ನಮ್ಮ ಹೆಸರಲ್ಲಿರುತ್ತಲ್ಲ, ಅಂದ್ರೆ ನಿನ್ನ ಹೆಸರಲ್ಲಿರುತ್ತಲ್ಲ. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಸಾಲ ಮಾಡಿದಾರಲ್ಲ, ಅವ್ರನ್ನೇ ಒಂದು ಮಾತು ಕೇಳಿದ್ರಾಯ್ತು. ನಮ್ದು ಈ ರೀತಿ ಪ್ರಾಪರ್ಟಿ ಇದೆ ಇಂಡಿಯಾದಲ್ಲಿ, ತಗೊಳಂಗಿದ್ರೆ ತಗೊಳ್ಳಿ, ನಿಮ್ ಸಾಲನು ಚುಕ್ತ ಆಗುತ್ತೆ ಅಂತ. ಹೇಗಿದ್ಯಾ ಐಡಿಯಾ? ಈ ಐಡಿಯಾ ಅಂತೂ ಮಸ್ತ್ ಇದೆ ಕಣೆ. ಆದ್ರೆ ಇದು ವರ್ಕ್ ಆಗುತ್ತಾ ಅಂತ ನನಗೆ ಭಯ ಆಗ್ತಾ ಇದೆ. ಗೊತ್ತಾದ್ರೆ ಮಾತ್ರ ನಾವು ಬಂದಿರೋದು ಇವ್ರ ಮನೆಗೆ, ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಇಷ್ಟು ಹೆದ್ರು ಪುಗ್ಲಿ ಆದ್ರೆ ಹೆಂಗಮ್ಮ? ನಂತರ ಸ್ವಲ್ಪ ಬೋಲ್ಡ್ ಯೋಚನೆ ಮಾಡು. ಈ ಕಾಲದಲ್ಲಿ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತೀನಿ ಅಂದ್ರೆ ಇಷ್ಟೊಂದು ಆಸ್ತಿ ಎಲ್ಲ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ನಾವು ಸತ್ತು ನಮ್ಮ ಮಕ್ಕಳು ಕೈಲೂ ಕೂಡ ಆಗೋದಿಲ್ಲ ಕಣೆ. ನಿಯತ್ತಾಗಿದ್ರೆ ಈಗಿನ ಕಾಲದಲ್ಲಿ ಬೆಲೆನೇ ಇಲ್ಲ. ಮತ್ತೆ ನಿನಗೆ ಗೊತ್ತಾ, ನೂರಾರು ಜನ ಕೋಟ್ಯಾಧೀಶ್ವರ ಇದಾರಲ್ಲ, ಅವರೆಲ್ಲ ಹೇಗೆ ಸಂಪಾದನೆ ಮಾಡಿ ಅಷ್ಟು ಕೋಟ್ಯಾಧೀಶ್ವರ ಆಗಿದ್ದಾರೆ ಅನ್ಕೊಂಡಿದ್ಯಾ? ಇದೇ ರೀತಿ ಅಡ್ಡದಾರಿ ಹಿಡಿದ್ಬಿಟ್ಟೇನೆ ಆಗಿರೋದು. ನನ್ನ ಮಾತು ಕೇಳು, ನೀನು ಹೆದ್ರು ಬೇಡ, ಏನಾಗೋದಿಲ್ಲ. ಇವಾಗಲೇ ಈ ಕ್ಷಣನೇ ನಿಮ್ಮ ಮಾವನ ಹತ್ರ ಹೋಗಿ ಮಾತಾಡೋಣ. ಹ್ಞೂ ಕಣೆ, ಆದ್ರೆ ಮೊದಲು ಆಸ್ತಿ ಯಾರ ಹತ್ರಲ್ಲಿದೆ ತಿಳ್ಕೋಬೇಕಲ್ಲ. ಅದು ತಿಳ್ಕೋಬೇಕು. ನಿಮ್ಮ ಅತ್ತೆನ ಕೇಳಿದ್ರೆ ಹೇಗೆ? ಇರು, ಆ ಲಕ್ಷ್ಮಿ ಬರ್ತಾ ಇದ್ದಾಳೆ ನೋಡಲಿ, ಅವಳ ಹತ್ರನೇ ಬಾಯಿ ಬಿಡಿಸ್ಕೊಳ್ಳೋಣ. ಇದು ನಾನು ಮಾತಾಡ್ತೀನಿ. ಏನ್ ಮಾಡ್ತಿದ್ದೀರಾ ಇಬ್ರು ಇಲ್ಲಿ? ಓ ಬಾ ಲಕ್ಷ್ಮಿ, ಸುಮ್ಮನೆ ಹಾಗೆ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ವಿ ಅಷ್ಟೇನೆ. ಹೌದಾ? ಮನೆ ಒಳಗಡೆ ಎಲ್ಲೂ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಹೇಗಿತ್ತು ಊಟ? ಚೆನ್ನಾಗಿತ್ತು ತಾನೆ? ಅಲ್ಲ, ನೀವು ಮಾಡ್ತಿದ್ದಿದ್ದು ಅಡುಗೆನೇ ಬೇರೆ, ನಾವು ಮಾಡೋ ಅಡುಗೆನೇ ಬೇರೆ ಅಲ್ವಾ? ಫಾರಿನಲ್ಲೆಲ್ಲ ಬೇರೆ ಥರ ಊಟನೇ ಇರುತ್ತಲ್ಲ? ಹಾ ಲಕ್ಷ್ಮಿ, ಡಿಫ್ರೆಂಟ್ ಇರುತ್ತೆ. ಆದರೆ ಇವತ್ತಿನ ಊಟ ತುಂಬ ರುಚಿಯಾಗಿತ್ತು ಅಲ್ವಾ ಲಾರಾ? ಹಾ ಲಕ್ಷ್ಮಿ, ಸೂಪರ್ ಆಗಿತ್ತು ಊಟ ಮಾತ್ರ. ಅದಕ್ಕೆ ನಾವಿಬ್ರು ಡಿಸೈಡ್ ಮಾಡಿದ್ದೀವಿ, ಅಡುಗೆ ನಾನು ನಿನ್ನಿಂದಾನೇ ಕಲಿಬೇಕು ಅಂತ. ಇಲ್ಲಿಂದ ಹೋಗೋದ್ರೊಳಗಡೆ ಅಡುಗೆ ಹೇಳ್ಕೊಟ್ಬಿಡ್ತೀಯಾ? ಅಷ್ಟೇ ತಾನೇ ಲಾರಾ, ಹೇಳ್ಕೊಟ್ರಾಯ್ತು ಬಿಡು, ಅದೇನು ದೊಡ್ಡ ಮಹಾನಾ? ಲಕ್ಷ್ಮಿ, ನೀನು ಹೌಸ್ ವೈಫಾ? ಹಾ, ನಾನೊಂಥರ ಹೌಸ್ ವೈಫೇನೆ. ಅತ್ತೆ ಮಾವನ್ ನೋಡ್ಕೊಳ್ಳೋದು, ಮನೆ ಕೆಲಸಗಳನ್ನ ನೋಡ್ಕೊಳ್ಳೋದು, ನನ್ನ ಮಗಳನ್ನ ನೋಡ್ಕೊಳ್ಳೋದು, ನನ್ನ ಗಂಡನ ನೋಡ್ಕೊಳ್ಳೋದು, ಇದೇ ನನ್ನ ಕೆಲಸ ಆಗೋಗುತ್ತೆ ದಿನ. ಬೇರೆ ಏನು ಮಾಡೋದಕ್ಕೂ ನನಗೆ ಅಷ್ಟು ಟೈಮ್ ಇರೋದಿಲ್ಲ. ನಿನಗೆ ಯಾಕೆ ಹೇಳು ಬೇರೆ ಕೆಲಸ? ಮನೆ ಯಜಮಾನಿನೇ ನೀನಲ್ವಾ? ಮನೇದು ಇಷ್ಟೊಂದು ಜವಾಬ್ದಾರಿ ತಗೊಂಡಿದ್ಯಾ ಅಂದಮೇಲೆ ಮನೆ ಯಜಮಾನಿ ನೀನ್ ತಾನೇ ಆಗಿರ್ತೀಯಾ. ಇಡೀ ನಿಮ್ದು ಏನೇನು ಆಸ್ತಿ ಇದೆಯೋ ಎಲ್ಲಾನು ನಿನ್ನ ಹೆಸರಲ್ಲೇ ಇರುತ್ತೆ, ಹೌದಲ್ಲ? ಛೇ, ಹಾಗೇನಿಲ್ಲಪ್ಪ. ಮನೆ ಜವಾಬ್ದಾರಿ ತಗೊಂಡಿದ್ದೀನಿ ಅಂದಮೇಲೆ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇರಬೇಕಂತ ಏನಿಲ್ವಲ್ಲ? ಹಾ, ಹೌದು ಲಕ್ಷ್ಮಿ, ನಿನ್ನ ಹೆಸರಲ್ಲಿ ಇರೋದಿಲ್ಲ, ಮೋಸ್ಟ್ಲಿ ನಿನ್ನ ಮಗಳ ಹೆಸರಲ್ಲಿರುತ್ತೆ. ಮುಂದಕ್ಕೆ ಅವಳೇ ತಾನೇ ಈ ಮನೆ ಯಜಮಾನಿ. ಸದ್ಯಕ್ಕೆ ನಿಮ್ಗಿರೋದೇ ಒಬ್ಳು ಮಗಳು. ಏನು, ನಮ್ಮ ಚಿನಿಮಾ ಹೆಸರಲ್ಲ? ಅವಳಿಗೆ ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಆಸ್ತಿ? ಇಲ್ಲಪ್ಪ, ಅವಳ ಹೆಸರಿಗೆ ನಾವೇನು ಮಾಡಿಲ್ಲ. ಏನು ಮಾಡಿಲ್ವಾ? ಲಾರಾ, ಮತ್ತೆ ಇನ್ಯಾರ ಹೆಸರಲ್ಲಿದೆ? ಸುಮ್ಮನೆ ನಾನು ವಿಚಾರಿಸ್ತೀನಿ. ಅಂಜಲಿ, ಆ ಚಿಕ್ಕ ಮಗು ಹೆಸರಲ್ಲಿ ಏನಕ್ಕೆ ಮಾಡ್ತಾರೆ ಇಷ್ಟು ಬೇಗ? ಖಂಡಿತವಾಗ್ಲೂ ಆಸ್ತಿ ಎಲ್ಲ ನಿಮ್ಮ ಮಾವನ ಹೆಸರಲ್ಲೇ ಇರುತ್ತೆ ಅಲ್ವಾ ಲಕ್ಷ್ಮಿ? ನಮ್ಮ ಮಾವನ ಮುಂಚೆಗಿತ್ತು, ಆದ್ರೆ ಇವಾಗ ಆಸ್ತಿ ಅವ್ರ ಹೆಸರಲ್ಲಿದ್ರೆ ಅದು ಇದು ಓಡಾಡ್ಬೇಕಾಗತ್ತೆ ಅಂತ ಅನ್ಬಿಟ್ಟು ಅವ್ರ ಹೆಸರಲ್ಲಿ ಇಟ್ಕೊಂಡಿಲ್ಲ ಈಗ. ಅದೇನಪ್ಪ, ವಯಸ್ಸಾಗಿದೆ ಮಾವಂಗೆ, ಅವ್ರು ಎಲ್ಲಿ ಓಡಾಡಕ್ಕಾಗತ್ತೆ? ಅದಕ್ಕೇನೆ ಅತ್ತೆ ಹೆಸರಲ್ಲಿ ಮಾಡಿರ್ತಾರೆ ಅಲ್ವಾ ಲಕ್ಷ್ಮಿ? ಅತ್ತೆ ಹೆಸರಲ್ಲ? ಅಯ್ಯೋ ಇಲ್ಲ, ಆಸ್ತಿ ಅತ್ತೆ ಹೆಸರಲ್ಲೂ ಇಲ್ಲ, ನನ್ನ ಹೆಸರಲ್ಲೂ ಇಲ್ಲ. ನಮ್ಮ ಅತ್ತೆ ಮಾವಂಗೆ ಇರೋದೊಬ್ಬ ಗಂಡ್ಮಗ, ಅದೇ ನಮ್ಮ ಯಜಮಾನ್ರು ರವಿ. ನಮ್ಮ ಮನೆಯದಾಗ್ಬೋದು, ನಮ್ಮ ಆಫೀಸ್ ಆಗ್ಬೋದು, ಮತ್ತೆ ಊರಲ್ಲಿರೋ ಜಮೀನ್ ಆಗ್ಬೋದು, ಮನೆ ಆಗ್ಬೋದು, ಪ್ರತಿಯೊಂದೂ ನಮ್ಮ ಮಾವ ನಮ್ಮ ಯಜಮಾನ್ರ ಹೆಸರಲ್ಲಿ ಮಾಡಿದ್ದಾರೆ.
ಅಬ್ಬಾ, ಅಷ್ಟು ದೊಡ್ಡ ಆಸ್ತಿನ ನಮ್ಮ ಯಾರ ಕೈಲೂ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಇದೆಲ್ಲ ಮೇಂಟೈನ್ ಮಾಡಕ್ ಸಾಧ್ಯ ಇರೋದು ನಮ್ಮ ಯಜಮಾನ್ರಿಗೆ ಮಾತ್ರನೇ ಅಪ್ಪ. ಅಷ್ಟು ತಲೆನೋವಾಗುತ್ತೆ. ನಾನು ಅನ್ಕೊಂಡೆ ಕಣೆ ಆ ರವಿ ಸಲ ಇರ್ಬೇಕು ಅಂತ. ಹಾ ಕಣೆ, ನನಗೂ ಹಾಗೆ ಅನ್ಸಿತ್ತು. ಆದ್ರೆ ಇವಳ ಬಾಯಲ್ಲೇ ಬಾಯಿ ಬಿಡ್ಲಿ ಅಂತ ಸುಮ್ಮನಾದೆ. ಈಗ ಗೊತ್ತಾಯ್ತಲ್ಲ, ನಮ್ಮ ಮನೆಯವ್ರು ಇರೋದಕ್ಕೇನೆ ನಾವೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮನೇಲಿ ಇರೋದು. ಅಲ್ಲ ಲಕ್ಷ್ಮಿ, ಇದೆಲ್ಲ ರವಿ ಮಾವ ಒಬ್ಬರೇ ಮೇಂಟೈನ್ ಮಾಡ್ತಾರಾ? ಹೌದು ಅಂಜಲಿ, ನಂಬೋದಕ್ಕಾಗಲ್ಲ ಅಲ್ವಾ, ಆದ್ರೆ ಅದೇ ಸತ್ಯ. ಹಾ, ನಿಮ್ದು ಕೂಡ ಫಾರಿನ್ ಅಲ್ಲಿ ತುಂಬಾ ಆಸ್ತಿ ಇರ್ಬೇಕಲ್ಲ? ಹಾ 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 ಇದೆ, ಇವ್ರು ತುಂಬಾನೇ ಆಸ್ತಿ ಇದೆ. ಆದ್ರೆ ಹೇಳು ಲಕ್ಷ್ಮಿ, ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ವಾ? ಯಾಕೆ? ಮತ್ತಿನ್ನೇನು, ಇವ್ರ ಅಪ್ಪ ಅಮ್ಮ ಇದಾರಲ್ಲ, ಅವರಿಬ್ರು ಇವಳು ಮದುವೆ ಮಾಡ್ಬೇಕು ಅಂತಾನೆ ಕಾಯ್ಕೊಂಡಿದ್ದಾರೆ. ಆದ್ರೆ ಇವಳು ಬಿಲ್ಕುಲ್ ಇವಾಗ ಮದುವೆ ಆಗೋದಕ್ಕೆ ಇಷ್ಟನೇ ಇಲ್ಲ. ಯಾಕಂಜಲಿ, ಮದುವೆ ಆಗತ್ತಾನೆ, ಮದುವೆ ಆದ್ರೂ ಚೆನ್ನಾಗಿರತ್ತೆ. ನೀನ್ ನೋಡೋದಕ್ಕೂ ತುಂಬಾ ಸುಂದರವಾಗಿದ್ಯಾ. ಅದಾಗಲ್ಲ ಲಕ್ಷ್ಮಿ, ಮದುವೆ ಆಗಿ ಏನ್ ಮಾಡ್ಲಿ ಹೇಳು, ನಾನೇ ಏನಾದ್ರೂ ಸ್ವಂತವಾಗಿ ಮಾಡ್ಬೇಕು ಅಂತ. ಅಷ್ಟೇ ತಾನೇ, ಮಾಡು. ಇರೋದೊಬ್ಳೆ ಮಗಳು ನೀನು, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ಸುತ್ತೆ ನಿಮ್ಮ ಅಪ್ಪ ಅಮ್ಮ. ಮಾತಾಡೋರ ಹತ್ರ ಸ್ವಂತವಾಗಿ ಏನಾದ್ರು ಮಾಡ್ತೀನಿ ಅಂತ ಹೇಳು, ಬಂಡವಾಳ ಹಾಕು, ಮಾಡು. ಅದೇ ಸಮಸ್ಯೆ ಆಗಿರೋದು ಲಕ್ಷ್ಮಿ. ಏನಾದ್ರೂ ಮಾಡ್ತೀವಿ ದುಡ್ಡು ಕೊಡಿ ಅಂತ ಅಂದ್ರೆ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಪಾಪ ಇವಳಿಗೆ. ಬೇಡ, ಇರೋದೇ ಸಾಕು, ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗು ಅಂತಾರೆ. ಈಗಿನ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿ ಬದುಕಿದ್ರೆ ಅಲ್ವಾ ಬೆಲೆ. ಕಟ್ಕೊಂಡು ಕೊನೆ ತನಕ ನೋಡ್ಕೋತಾನಂತ ಏನ್ ಗ್ಯಾರಂಟಿ ಅಲ್ವಾ? ಅದು ಅಲ್ಲದೆ ಅಪ್ಪ ಅಮ್ಮ ಮಾಡಿರೋದು ಅಪ್ಪ ಅಮ್ಮಂದು, ನಮ್ದು ಅಂತ ಹೇಗೆ ಅನ್ಕೊಳ್ಳೋದು? ನಮ್ದೇ ಅಂತ ಏನಾದ್ರೂ ಮಾಡ್ಬೇಕಪ್ಪ, ಅದು ಸ್ವಾಭಿಮಾನ. ಹೌದು ಲಕ್ಷ್ಮಿ, ನನಗೂ ಅದೇ ಆಸೆನೆ. ಅದು ಸರಿನೇ, ಆದ್ರೆ ದುಡ್ಡಿಲ್ಲ ಏನ್ ಮಾಡಕ್ಕಾಗುತ್ತೆ ಈಗಿನ ಕಾಲದಲ್ಲಿ? ಅದು ಲಕ್ಷ್ಮಿ, ನಾವು ಫಾರಿನ್ ಅಲ್ಲೆಲ್ಲ ಮಾಡೋದಕ್ಕಾಗೋದಿಲ್ಲ. ಮಾಡಿದ್ರೆ ಇಲ್ಲೇ ಇಂಡಿಯಾದಲ್ಲೇ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಹೌದು ಲಕ್ಷ್ಮಿ, ಇಂಡಿಯಾದಲ್ಲಿ ಅಂದ್ರೆ ಬೆಂಗಳೂರಲ್ಲೇ ಏನಾದ್ರೂ ಮಾಡ್ಬೇಕು ಅಂತ. ಆದ್ರೆ ಏನ್ ಮಾಡೋದು ಲಕ್ಷ್ಮಿ, ನಮ್ದು ಇಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ. ಅಕೌಂಟ್ ಮಾಡಿಸ್ಕೊಳ್ಳೋದಕ್ಕೆ ಐಡೆಂಟಿ ಪ್ರೂಫ್ ಕೂಡ ಇಲ್ಲ. ನಮ್ಮ ಅಂಜಲಿ ಏನಾದ್ರು ಸ್ವಂತವಾಗಿ ಮಾಡ್ಬಿಟ್ಟು ಅದ್ರ ಸಾಧಿಸ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದಾಳೆ. ಅವ್ಳು ಮಾಡ್ತಿರೋ ಸಾಧನೆ ಅವ್ರ ಅಪ್ಪ ಅಮ್ಮಂಗೂ ಕೂಡ ಗೊತ್ತಾಗಬಾರ್ದು ಅಂತ. ಹೌದಾ ಅಂಜಲಿ, ನಿಜನಾ? ಹೌದು ಲಕ್ಷ್ಮಿ, ನನ್ನ ಆಸೆ ಕೂಡ ಇದೇನೆ, ಏನಾದ್ರೂ ಮಾಡ್ಬೇಕು ಅಂತ. ಆದ್ರೆ ದುಡ್ಡಿಲ್ಲ. ಆಸೆ ಮಾತ್ರ ಆಕಾಶದಷ್ಟಿದೆ, ಕೈಯಲ್ಲಿ ದುಡ್ಡಿಲ್ಲ. ಅಷ್ಟೇ ತಾನೇ, ನೀನ್ ಏನ್ ಬೇಕಾದ್ರೂ ಮಾಡು, ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ನೀನು ನಮ್ ಸಂಬಂಧಿಕರು, ಕಷ್ಟದಲ್ಲಿ ಸಂಬಂಧಿಕರಿಗಾಗಿಲ್ಲ ಅಂದ್ರೆ ಇನ್ಯಾರಿಗಾಗೋದು? ನಾನು ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ, ಅದಕ್ಕೇನ್ ದುಡ್ಡಿನ ವ್ಯವಸ್ಥೆ ಬೇಕೋ ನಾನ್ ಕೊಡಿಸ್ತೀನಿ. ಅಯ್ಯೋ ಅಯ್ಯೋ ಲಕ್ಷ್ಮಿ, ದುಡ್ಡು ಗಿಡ್ಡೆಲ್ಲ ಏನು ಬೇಡ. ನನಗೆ ದುಡ್ಡು ಇಸ್ಕೊಂಡ್ರೆ ಏನೋ ಒಂಥರ ಮನ್ಸಲ್ಲಿ ಗಿಲ್ಟ್ ಫೀಲ್ ಆಗುತ್ತೆ. ಆ ಥರ ಎಲ್ಲ ಏನ್ ಅನ್ಕೋಬೇಡ. ನಾವೇನ್ ಬೇರೆಯವ್ರ ಹೇಳು, ಬೇಕಾದ್ರೆ ಸಾಲದ ತರ ತಗೋ, ನೀನ್ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಕೊಟ್ರಾಯ್ತು. ಅಯ್ಯೋ ಬೇಡ ಲಕ್ಷ್ಮಿ, ಅವ್ಳು ಹೇಳ್ತಿದ್ದಾಳಲ್ಲ, ಅವ್ಳಿಗೆ ಯಾಕೋ ಮನ್ಸು ಒಪ್ಕೊಳ್ಳೋದಿಲ್ಲ ಅಂತ. ಇಲ್ಲಾಂದ್ರೆ ಹೀಗ್ ಮಾಡ್ಬೋದಲ್ಲ, ನಿಮ್ಮ ಹೆಸರಲ್ಲೇ ಅಕೌಂಟಲ್ಲಿ ಸಾಲ ತಗೊಂಡು ಅದ್ರ ಲೋನ್ ತಗೊಂಡು ನಮಗೆ ಕೊಟ್ರೆ ಸಾಕು. ಆ ಸಾಲನ ತೀರ್ಸೋ ಜವಾಬ್ದಾರಿ ನಮ್ದು. ಬಡ್ಡಿ ಕಟ್ಟೋದಾಗ್ಲಿ ಸಾಲ ತೀರ್ಸೋದಾಗ್ಲಿ ನೀವೇನೋ ಯೋಚನೆ ಮಾಡ್ಬೇಡಿ, ಎಲ್ಲ ನಾವು ನೋಡ್ಕೋತೀವಿ. ಒಳ್ಳೆ ಕತೆ ಆಯ್ತಪ್ಪ, ದುಡ್ಡೇ ಕೊಡ್ತೀವಿ ಅಂತ ಅಂದ್ರೆ ಬೇಡ ಅಂತೀರಾ? ಅಷ್ಟೇ ತಾನೇ, ಆಯ್ತು. ನಾನು ಇವಾಗ್ಲೇ ಹೋಗಿ ಮಾತಾಡ್ತೀನಿ ಅವ್ರ ಹತ್ರ. ಅವ್ರಿಲ್ಲ ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ. ಅದು ಅಲ್ಲದೆ ನೀನು ಅವ್ರ ಅತ್ತೆ ಮಗಳು, ನಿನಗ್ ಕೊಡದೆ ಇರ್ತಾರಾ? ಸರಿ ಲಕ್ಷ್ಮಿ, ಹಾಗಿದ್ರೆ ನಾವು ನಾಳೆನೆ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೋತೀವಿ. ರವಿ ಒಂದ್ ಸೈನ್ ಮಾಡಿದ್ರೆ ಸಾಕು. ಸರಿ ಸರಿ ಆಯ್ತು, ನೀವು ರೆಡಿ ಮಾಡ್ಕೊಳ್ಳಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಇವಾಗ ಏನು ಯೋಚನೆ ಮಾಡಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ಹೊಸ ಜಾಗ ಅಂತ ನಿದ್ದೆ ಮಾಡ್ದೇನೆ ಇರಬೇಡಿ. ಇವಾಗ ನಿಮ್ ಟೆನ್ಷನ್ ಎಲ್ಲ ಹೋಗುತ್ತಲ್ವಾ, ಎಲ್ಲ ಸರಿ ಹೋಗುತ್ತೆ. ಹೆಣ್ಮಕ್ಳು ಮುಂದೆ ಬರಬೇಕು, ಏನಾದ್ರೂ ಸಾಧಿಸಿ ತೋರಿಸ್ಬೇಕು, ಅದೇ ನನಗೂ ಆಸೆ. ಬನ್ನಿ ಮಲ್ಕೋ ಬನ್ನಿ, ನಿಮಗೆ ರೂಮ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು. ಹಾ ಲಕ್ಷ್ಮಿ, ಈಗ ಬಂದ್ವಿ, ಒಂದು 5 ನಿಮಿಷ. ಸರಿ, ನಾನು ಹೋಗಿ ಮಲ್ಕೋತೀನಿ, ನಾನು ಅವ್ರ ಹತ್ರ ಮಾತಾಡಿರ್ತೀನಿ. ಹಾ ಲಕ್ಷ್ಮಿ, ಸರಿ, ತುಂಬಾ ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಬೇಡ, ನಾವೆಲ್ಲ ಫ್ರೆಂಡ್ಸ್ ತರ ಇರೋಣ, ಅದೇ ಸಾಕು. ಎಂತ ಒಳ್ಳೆ ಮನ್ಸು ನಿಂದು. ಸರಿ ಸರಿ, ನಾನು ಹೊರಡ್ತೀನಿ, ನೀವು ಬನ್ನಿ. ಹಾ ಲಕ್ಷ್ಮಿ, ಆಯ್ತು. ಲಾರಾ, ಇಷ್ಟು ಬೇಗ ನಮ್ ಕೆಲಸ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ನೀನ್ ಕೊಟ್ಟಿದ್ದ ಐಡಿಯಾ ಇಷ್ಟು ಚೆನ್ನಾಗಿ ವರ್ಕ್ ಆಯ್ತು ನೋಡು. ಎಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಗೊತ್ತಾ. ಈ ಲಾರಾ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹಿಡಿದ ಕೆಲ್ಸನ ಮುಗಿಸ್ತಾ ಬಿಡೋದಿಲ್ಲ. ಇನ್ನು ನಾಳೆ ನಮ್ ಕೆಲ್ಸ ಪಟಾಪಟ್ ಅಂತ ಮುಗಿದೋಗುತ್ತೆ. ನಾಡಿದ್ದೆ ಇಲ್ಲಿಂದ ಹೊರಡ್ಬಿಡೋಣ, ಏನಂತ್ಯಾ? ಹಾ ಹಾ, ಹೊರಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋನು ನೀವು ಅವತ್ತಿನ ದಿನವೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಮೋಜು, ಶೇರ್ ಚಾಟು ಮತ್ತು ಜೋಶು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಗೆ ನೀವು ಶೇರ್ ಮಾಡಬೇಕು. ಆಗ ಮಾತ್ರನೇ ನಮ್ಮ ವಿಡಿಯೋಸು ತುಂಬ ಜನಕ್ಕೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಚಾನಲಲ್ಲಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಪ್ರಸಾರ ಆಗುತ್ತೆ. ಬಟ್ ಇವತ್ತು ನಿಮಗೋಸ್ಕರ 2 ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ, ನೋಡಿ ಆನಂದಿಸಿ.
ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಯಾವಾಗಪ್ಪ ಅಂತಂದರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ. ತಪ್ಪದೇ ನೋಡ್ತಾ ಇರಿ. ಮತ್ತು ಇನ್ನೊಂದು ಚಾನಲಲ್ಲೂ ಕೂಡ ವಿಡಿಯೋ ಪ್ರಸಾರ ಮಾಡ್ತಿದ್ದೀನಿ. ಅದು ಪ್ರತಿದಿನ ರಾತ್ರಿ 8 ಗಂಟೆಗೆ ಬರುತ್ತೆ. ಆ ಚಾನಲ್ ಹೆಸರು ಬಂದ್ಬಿಟ್ಟು MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಅದರಲ್ಲೂ ಕೂಡ ಒಂದು ಸೀರಿಯಲ್ ರೂಪದ ಸ್ಟೋರಿ ಮಾಡ್ತಾ ಇದ್ದೀವಿ, ನೋಡಿ. ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.